ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಜೋರಾಗ್ತಾ ಇದೆ. ಇರಾನ್ ಯುದ್ಧದಲ್ಲಿ ಕನ್ನಡಿಗ ನಾಪತ್ತೆ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 6 ತಿಂಗಳ ಹಿಂದೆ ಇರಾನ್ಗೆ ತೆರಳಿದ್ದ ಚಿಕ್ಕಮಗಳೂರಿನ ನಿಶ್ಚಿತ್ ಎನ್ನುವಂಥ ಯುವಕ ಇದ್ದ. ಇರಾನ್ ಯುದ್ಧದಲ್ಲಿ ಕನ್ನಡಿಗ ಯುವಕನೊಬ್ಬ ನಾಪತ್ತೆಯಾಗಿದ್ದಾರೆ. 6 ತಿಂಗಳ ಹಿಂದೆ ಇರಾನ್ಗೆ ಚಿಕ್ಕಮಗಳೂರಿನ ನಿಶ್ಚಿತ್ ಅವರು ತೆರಳಿದ್ರು. ಆದರೆ ಈಗ ಕಾಣ್ತಾ ಇಲ್ಲ. ನಿಶ್ಚಿತ್ ಸುಳಿವಿಲ್ಲ, ಸಂಪರ್ಕ ಸಿಗದೆ ಪೋಷಕರು ಕಂಗಾಲಾಗ್ಬಿಟ್ಟಿದ್ದಾರೆ. ನಿಶ್ಚಿತ್ ಯಾವುದೇ ಕರೆಯನ್ನ ಸ್ವೀಕರಿಸ್ತಿಲ್ಲ, ಫೋನ್ ಕೂಡ ಮಾಡ್ತಾ ಇಲ್ಲ ಆತ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದ ಹಿರೇಕೊಡಿಗೆ ನಿವಾಸಿ ನಿಶ್ಚಿತ್ ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ರು. ನಿಶ್ಚಿತ್ 8 ದಿನಗಳ ಹಿಂದೆ ತಂದೆಗೆ ಕರೆ ಮಾಡಿ ಕುವೈತ್ಗೆ ಹೋಗ್ತೀನಿ ಅಂತ ಹೇಳಿದ್ರಂತೆ. ಬಳಿಕ ನಿಶ್ಚಿತ್ ಸಂಪರ್ಕಕ್ಕೆ ಸಿಗದೆ ಪೋಷಕರಲ್ಲಿ ಭಾರೀ ಆತಂಕ ಮನೆ ಮಾಡಿದೆ. ಒಂದ್ ಕಡೆಯಲ್ಲಿ ಇರಾನ್ನಲ್ಲಿ ಯುದ್ಧ ಜೋರಾಗ್ತಾ ಇದೆ. ಇರಾನ್ನಲ್ಲಿ ನೆಲೆಸಿದ್ದಂಥ ಚಿಕ್ಕಮಗಳೂರು ಮೂಲದ ನಿಶ್ಚಿತ್ ಎನ್ನುವಂಥ ಯುವಕ ಕಳೆದ ಕೆಲವು ದಿನಗಳಿಂದ ಮನೆಗೆ ಕರೆ ಮಾಡಿಲ್ಲ. ಇದು ಅವರ ಪೋಷಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಹೆಸರು ನಿಶ್ಚಿತ್ ಅಂತೇಳಿ ಇರಾನ್ನಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನವರು. ಸದ್ಯ 6 ದಿನಗಳ ಹಿಂದೆ 8 ದಿನಗಳ ಹಿಂದೆ ತಂದೆಗೆ ಕರೆ ಮಾಡಿದರು. ನಾನು ಇಲ್ಲಿಂದ ಕುವೈತ್ಗೆ ಹೋಗ್ತೀನಿ ಅಂತೇಳಿ ತಂದೆಗೆ ಹೇಳಿದ್ರಂತೆ. ಅದಾದ ಬಳಿಕ ಮನೆಯಿಂದ ಹೋದಂಥ ಯಾವುದೇ ಕಾಲ್ಗೂ ನಿಶ್ಚಿತ್ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ನಿಶ್ಚಿತ್ ಕೂಡ ಮನೆಗೆ ಕಾಲ್ ಮಾಡಿಲ್ಲ. ಹೀಗಾಗಿ ಇದು ಕುಟುಂಬಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಏನಾಗಿದೆ ನಮ್ಮ ಮಗನಿಗೆ, ಏನಾಗಿರಬಹುದು, ಹೀಗೆ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಮಗನನ್ನು ವಾಪಸ್ ಕರ್ಕೊಂಡು ಬನ್ನಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಗಮನಿಸ್ತಾ ಇದ್ವಿ, ನಿಶ್ಚಿತ್ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಯಾವ ಗ್ರಾಮದವರು, ಅವರು ಇರಾನ್ನಲ್ಲಿ ಏನು ಕೆಲಸವನ್ನ ಮಾಡ್ಕೊಂಡಿದ್ರು, ಎಷ್ಟು ದಿನ ಆಯ್ತು ಅವ್ರು ನಾಪತ್ತೆಯಾಗಿ? ಖಂಡಿತ ಸಂಪತ್, ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸಿ ನಿಶ್ಚಿತ್ ಆಗಿರ್ತಾನೆ. ಈತ ಇರಾನ್ ನಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾನೆ. ಸುಮಾರು 1 ವಾರದ ಹಿಂದೆ ತಂದೆ ಜೊತೆ ಕರೆ ಮಾಡಿ ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಕೂಡ ಮಾತಾಡಿರ್ತಾನೆ. ಆದ್ರೆ ಅಲ್ಲಿ ಇನ್ನೂ ಯುದ್ಧದ ಪರಿಸ್ಥಿತಿ ಇರಲ್ಲ. ಆದ್ರೆ ಈಗ ಆತ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವನ ನಂಬರ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅವನು ಕೂಡ ಮನೆಯವ್ರಿಗೆ ಇದುವರೆಗೂ ಕೂಡ ಯಾವುದೇ ಒಂದು ಕರೆಯನ್ನ ಮಾಡಿ ತಾನು ಎಲ್ಲಿದ್ದೀನಿ, ಸುರಕ್ಷಿತವಾಗಿದ್ದೀನೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಇದುವರೆಗೂ ಯಾವುದೇ ರೀತಿಯಾದ ಮಾಹಿತಿನೂ ಕೂಡ ಮನೆಯವ್ರ ಬಳಿ ಹಂಚ್ಕೊಂಡಿಲ್ಲ. ಈತ ಕಳೆದ 5 ತಿಂಗಳ ಹಿಂದೆ ಕೆಲಸಕ್ಕೆ ಹೋಗಿದ್ದ. ಇರಾನ್ ಮರ್ಚೆಂಟ್ ನೇವಿಯಾಗಿ ಕೆಲಸ ನಿರ್ವಹಿಸೋದಕ್ಕೆ ಹೋಗಿದ್ದ. ಆದ್ರೆ ಈಗ ಈತನ ಸಂಪರ್ಕ ಸಿಗದೆ ಇರೋದ್ರಿಂದ ಪೋಷಕರಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಆದಷ್ಟು ಬೇಗ ತನ್ನ ಮಗನನ್ನ ನಮಗೆ ಹಸ್ತಾಂತರಿಸಬೇಕು, ಕೇಂದ್ರ ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಏನೋ ತಂದೆ ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಜಿಲ್ಲಾಡಳಿತಕ್ಕೂ ಕೂಡ, ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಜಿಲ್ಲಾ ಪೊಲೀಸರು ಕೂಡ ಈತನ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಕೂಡ ಇದುವರೆಗೂ ಕೂಡ ಲಭ್ಯ ಆಗಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಕೂಡ ಪ್ರಯತ್ನ ಪಡ್ತಿರತಕ್ಕಂಥ ಆತನ ಒಂದು ಟ್ರ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ತಂದೆ ಮತ್ತು ಕುಟುಂಬಸ್ಥರ ಪ್ರಾರ್ಥನೆ ಆತನಿಗೆ ಏನೂ ಆಗ್ದಲೇನೆ ನಮ್ಗೆ ಸಿಗ್ಬೇಕು ಅನ್ನೋ ಒಂದು ಪ್ರಾರ್ಥನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸಂಪತ್. ಡೀಟೇಲ್ಸ್ಗಾಗಿ